ಪೌರಾಯುಕ್ತಗೆ ಧಮಕಿ ಕೇಸ್ನಲ್ಲಿ ರಾಜೀವ್ ಗೌಡ ಬಂಧನಕ್ಕೆ ತಯಾರಿಗಳು ಆರಂಭ ಆಗಿದೆ. ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತೆ ಅಮೃತಾ ಗೌಡಗೆ ಬೆದರಿಕೆ ಹಾಕಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಮುಖಂಡ ರಾಜೀವ್ ಗೌಡ ಬಂಧನಕ್ಕೆ ತಯಾರಿಗಳು ಆಗ್ತಾ ಇದೆ. ರಾಜೀವ್ ಗೌಡನನ್ನ ಶತಾಯ ಬಂಧಿಸೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು ರಾಜೀವ್ ಗೌಡ. ಆ ಅರ್ಜಿ ವಜಾ ಆಗಿದೆ. ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ರಾಜೀವ್ ಗೌಡ ಪತ್ತೆಗಾಗಿ 4 ವಿಶೇಷ ತಂಡದಿಂದ ಹುಡುಕಾಟ ಕಾರ್ಯ ಕೂಡ ಆರಂಭ ಆಗಿದೆ. ಕೋಲಾರ, ತಮಿಳುನಾಡು ಭಾಗದಲ್ಲಿ ರಾಜೀವ್ ಗೌಡನಿಗಾಗಿ ತಲಾಶ್ ಆರಂಭ ಆಗಿದೆ. ಇನ್ನೆರಡು ದಿನದಲ್ಲಿ ಪೊಲೀಸರಿಗೆ ಶರಣಾಗದಿದ್ರೆ ರಾಜೀವ್ ಗೌಡಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಶಿಡ್ಲಘಟ್ಟ ನಗರ ಪಾಲಿಕೆಯ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದಂತಹ ಪ್ರಕರಣದಲ್ಲಿ ಈಗೇನು FIR ಆಗಿದೆ ರಾಜೀವ್ ಗೌಡನ ವಿರುದ್ಧ. ಆತ ತಲೆಮರೆಸಿಕೊಂಡಿದ್ದಾನೆ. 8-10 ದಿನಗಳು ಆಗ್ತಾ ಇದೆ. ಈಗ ಪೊಲೀಸರು ತೆರೆಮರೆಯಲ್ಲಿ ಬಂಧನಕ್ಕೆ ವೇದಿಕೆಯನ್ನ ಸೃಷ್ಟಿ ಮಾಡ್ಕೊಳ್ತಾ ಇರೋದು ಯಾವ ರೀತಿ ಇದೆ ವೇದಿಕೆ? ಮಧುಸೂದನ್, ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಧಮಕಿ ಹಾಕಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಹೈಕೋರ್ಟ್ ರಾಜೀವ್ ಗೌಡ ಸಲ್ಲಿಕೆ ಮಾಡಿದಂತ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತ ಅಂಶ ಅಂದ್ರೆ ಹೈಕೋರ್ಟ್ ಯಾವುದೇ ಷರತ್ತುಗಳನ್ನ ವಿಧಿಸದೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ವಜಾಗೊಳಿಸಿರುವಂತದ್ದು. ಅಂದ್ರೆ ಯಾವುದೇ ರೀತಿಯಾದಂತಹ ಕಂಡೀಷನ್ ಹಾಕದೆ ಆ ಅರ್ಜಿಯನ್ನ ವಜಾ ಮಾಡಿರುವಂತದ್ದು. ಹೀಗಾಗಿ ಪೊಲೀಸರಿಗೆ ರಾಜೀವ್ ಗೌಡನನ್ನ ಬಂಧಿಸಲೇಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಈಗ ಆಲ್ರೆಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಹೈಕೋರ್ಟ್ ನಲ್ಲಿ ಅರ್ಜಿ ವಜಾ ಆಗಿದೆ. ಜೊತೆಗೆ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧವಾಗಿ 2 ಪ್ರಕರಣ ದಾಖಲಾಗಿದೆ. ಒಂದು ಪೌರಾಯುಕ್ತೆ ಅಮೃತಾ ಗೌಡ ಅವರು ಕೊಟ್ಟಂತ ದೂರು, ಮತ್ತೊಂದು ಸಂಘಟನೆಯವರು ಕೊಟ್ಟಂತ ದೂರು. ಹೀಗಾಗಿ ರಾಜೀವ್ ಗೌಡ ಕಳೆದ 7-8 ದಿನಗಳಿಂದಲೂ ಕೂಡ ಅವರು ಅಜ್ಞಾತ ಸ್ಥಳದಲ್ಲಿ ವಾಸವಾಗಿರುವಂತದ್ದು. ಜೊತೆಗೆ ಅಲ್ಲಿಂದನೇ ಹೈಕೋರ್ಟ್ಗೆ ಅರ್ಜಿ ಹಾಕುವಂತ ಕೆಲಸವನ್ನ ಮಾಡಿದ್ರು. ಸದ್ಯ ಈಗ ಆಲ್ರೆಡಿ ಅವರ ಬಂಧನಕ್ಕಾಗಿ 4 ಪ್ರತ್ಯೇಕ ತನಿಖಾ ತಂಡಗಳನ್ನ ರಚನೆ ಮಾಡಲಾಗಿದೆ. ಖುದ್ದು ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಹಾಗೂ ಚಿಂತಾಮಣಿ DYSP ಆಗಿರುವಂತಹ ಮುರಳೀಧರ್ ಅವರ ನೇತೃತ್ವದ 4 ತಂಡಗಳು ಆರೋಪಿ ಪತ್ತೆಗಾಗಿ ಹುಡುಕಾಟವನ್ನು ಮಾಡ್ತಿರುವಂತದ್ದು. ಇವತ್ತು ಅಥವಾ ನಾಳೆ ಒಳಗಾಗಿ ಆತ ರಾಜೀವ್ ಗೌಡ ಬಂದು ಪೊಲೀಸರ ಮುಂದೆ ಶರಣಾಗದೆ ಇದ್ರೆ ಆತನಿಗೆ ಲುಕೌಟ್ ನೋಟಿಸ್ ಕೊಡ್ಲಿಕ್ಕೆ ಈಗ ಆಲ್ರೆಡಿ ಪೊಲೀಸ್ ಅಧಿಕಾರಿಗಳು ಸಿದ್ಧತೆಯನ್ನು ನಡೆಸಿಕೊಂಡಿರುವಂತದ್ದು. ರಾಜೀವ್ ಗೌಡ ಆತನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಜೊತೆಗೆ ಆತನ ಟವರ್ ಡಂಪ್ ಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿದ್ದಾರೆ. ಪ್ರಕರಣ ದಾಖಲಾದಂತ ದಿನ ಆತನ ಮೂವ್ಮೆಂಟ್ ಎಲ್ಲಿತ್ತು, ಜೊತೆಗೆ ಆತ ಯಾರ ಜೊತೆ ಎಲ್ಲ ಮಾತಾಡಿದೆ ಅನ್ನೋ ಮಾಹಿತಿಯನ್ನ CDR ಮೂಲಕವಾಗಿ ಕಲೆ ಹಾಕುವಂತ ಕೆಲಸವನ್ನ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ಪೊಲೀಸರು ಮಾಡ್ತಿದ್ದಾರೆ. ಜೊತೆಗೆ ಆತನ ಟ್ರಾವೆಲ್ ಮೂವ್ಮೆಂಟ್ ಎಲ್ಲಿದೆ ಅದನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ಆಲ್ರೆಡಿ ರಾಜೀವ್ ಗೌಡನ್ಗಾಗಿ ಬೆಂಗಳೂರು, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಕೋಲಾರ ಸೇರಿದಂತೆ ರಾಜ್ಯದ ನಾನಾ ಕಡೆಗಳಲ್ಲಿ ತನಿಖಾ ತಂಡ ಹುಡುಕಾಟವನ್ನು ನಡೆಸ್ತಾ ಇದೆ. ಯಾವುದೇ ಕಾರಣಕ್ಕೂ ರಾಜೀವ್ ಗೌಡ ದೇಶವನ್ನ ಬಿಟ್ಟು ಪರಾರಿ ಆಗಬಾರ್ದು ಅಂತೇಳಿ ಇವತ್ತು ಅಥವಾ ನಾಳೆ ಒಳಗಾಗಿ ಆತನ ಪತ್ತೆಗಾಗಿ ಲುಕೌಟ್ ನೋಟಿಸ್ ಕೊಡುವಂತ ಸಾಧ್ಯತೆ ಹೆಚ್ಚಾಗಿರುವಂತದ್ದು. ಇವತ್ತು ಅಥವಾ ನಾಳೆ ಒಳಗಾಗಿ ರಾಜೀವ್ ಗೌಡ ಪೊಲೀಸರ ಮುಂದೆ ಶರಣಾಗ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಮಧುಸೂದನ್.